ನೀವು ಯಾರು ಗೊತ್ತಾಗಲಿಲ್ಲ? ಹಿಂದೆ ಕೊಡ್ತಿರಲ್ಲ ಮೂಲ ಚಿಕ್ಕಪ್ಪರದೇ ಎಲ್ಲ ಜಮೀನು. ಓಕೆ, ನೀವು ಮಾಡ್ತಿರೋರು ನೀವು ಇವ್ರು ಅಂದ್ರೆ ಯಾವುದೇ ಜಮೀನು ಆಗಲಿ ತಗಿಲಿ ನಾವು ಕಂಪ್ಲೇಂಟ್ ಕೊಟ್ರೆ ನೀವು ತಗೊಂತೀರಾ? ಕೃಷಿಗೆ వాళ్ళ ಕಾನೂನು ಈಗ ಒಂದು ವೇಳೆ ನಮ್ಗೆ ತಿಳಿದು ಕಂಪ್ಲೇಂಟ್ ಕೊಡ್ಬೋದು ನಾವು ಪರ್ಮಿಷನ್ ತಗೊಳ್ಳೋದಕ್ಕೆ ಓಕೆ ಮೇಡಮ್, ಅದ್ರಲ್ಲಿ ಏನಿಲ್ಲ, ಪರ್ಮಿಷನ್ ತಗೊಳ್ಳೋಣ ಬಿಡಿ. ಒಂದ್ ವೇಳೆ ನಮ್ಮಲ್ಲಿ ತಪ್ಪಾಗಿದ್ರೆ ಒಂದ್ ವೇಳೆ ಪೆನಾಲ್ಟಿ ಕಟ್ಟೋದಕ್ಕೂ ನಾವು ರೆಡಿ ಆಗಿದ್ದೀವಿ ಬಿಡಿ ಮೇಡಮ್. ಓಕೆ, ಅಷ್ಟೇ ತಾನೆ, ಕಟ್ಸೋಣ ಬಿಡಿ. ಇಲ್ಲಿ ಸರ್ಕಾರಿ ಜಮೀನು ಯಾವ್ದಿಲ್ಲ ಮೇಡಮ್, ಇವಾಗ ಇಲ್ಲೇ ತಿಳಿಸ್ಬಿಡ್ತಿದ್ದೀನಿ ಎಲ್ಲರಿಗೂ. ಬಿಡಿ, ಯಾರು ಸರ್ಕಾರಿ ಜಮೀನು ಕ್ವಶ್ಚನ್ ಬೇಕಿಲ್ಲ ಇಲ್ಲಿ. ಸರ್ಕಾರಿ ಜಮೀನು ಪ್ರೂವ್ ಮಾಡೋದು ಅದು ಬೇರೆ. ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ನಾವು ಅದನ್ನ ಪದೇ ಪದೇ ಯಾರು ಮಾತಾಡ್ತಾರೆ ಸಾವಿರ ಮಾತಾಡ್ಕೊಳ್ಳಿ, ನಂದೆ ಅಂತ ಹೇಳ್ತೀನಿ. ಈಗ ಸಾವಿರ ಮಾತಾಡ್ಕೊಳ್ಳಿ ಅಂತ ಅಲ್ಲ ಮೇಡಮ್. ನಾವು ಪ್ರತಿದಿನ ಪೇಪರ್ ನೋಡ್ತಾನೆ ಇದೀವಿ, ಪ್ರತಿದಿನ ಎಲ್ಲ ನೋಡ್ತಾ ಇದೀವಿ. ಇಲ್ಲಿ ಅಲ್ಲಲ್ಲ ಮೇಡಮ್, ಇಲ್ಲಿ ಯಾವುದೇ ಜಮೀನು ಹೇಳ್ದಾನ ಪೀಕ್ನೆ చెప్తాను. ಅದೇ ಮೇಡಮ್ ಡೀಟೇಲ್ ತಗೊಂಡಿದ್ದಾರೆ, ನಾವೇನ್ ಕಳ್ತನದಿಂದ ಮಾಡ್ದಂಗಿದೆ ಇಲ್ಲಿ. ಅಲ್ಲ ನಮ್ಮ ಸುಮಾರು ದಿನ ಅಬ್ಜೆಕ್ಷನ್ ಮಾಡಿದ್ರು. ಆಯ್ತು ಬಿಡ, ಅವ್ರು ಏನೋ ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ, ನಮ್ ಕೆಲಸ ನಾವ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ತಾವ್ ಹೇಳಿದ್ರೆ ಪರ್ಮಿಷನ್ ತಗೊಂಡಿಲ್ಲ ತಪ್ಪು ಅಂತ ಹೇಳಿದ್ರು. ಓಕೆ, ಅದಕ್ಕೆ ಪರ್ಮಿಷನ್ ನಾವೀಗ ಅದನ್ನ ನಾವು ಪರೀಕ್ಷೆ ಮಾಡತಾನೆ ಈಗ ಸ್ಕೆಚ್ ಈಗ ಏಡಿ ಎಲ್ಲಾರು ಏನು ಸರ್ವೇಯರ್ ಇದಾರೆ, ಅವ್ರ ಪ್ರಕಾರನು ಚೆಕ್ ಮಾಡೇನೆ ನಾವು ಗೌರ್ಮೆಂಟ್ ಲ್ಯಾಂಡ್ ಪಟ್ಟ ಲ್ಯಾಂಡ್ ಅದನ್ನ ನಾವು ನೋಡ್ತೀವಿ. ಈಗ ಇಲ್ಲಿ ಸುಮ್ನೆ ಹಿಂಗ್ ನೋಡಿದ್ ಕೂಡ್ಲೆ ಅಂತ ಅಂದ್ರೆ ಇಲ್ಲ ಗೊತ್ತಾಗಲ್ಲ. ನಮಗೆ ಐಡಿಯಾ ಅದಕ್ಕೆ ಸರ್ವೇಯರ್ ಕರ್ಕೊಂಡ್ ಬಂದಿದ್ದಾರೆ. ಸೊ ನೀವೀಗ ಈಗ ವಾಯ್ಸ್ ರೈಸ್ ಮಾಡಿ ಜೋರಾಗಿ ಮಾತಾಡೋದ್ ಕೂಡ್ಲೆ ಒಂದು ಎ ಒಂದು ಬಿ ಅವ್ರು ಮಾರಿರ್ಲಿ, ಸರ್ವೇಯರ್ ಮಾಡಿಲ್ಲ ಸರ್. ಇದು ಜಿಯಾಲಜಿಸ್ಟ್ ಸರ್. ಅದೇ ಬಂದ್ವಿ ನಾವು ಕಂಪ್ಲೇಂಟ್ ಮೇಲೆ ತಹಶೀಲ್ದಾರ್ ಡೇಟ್ ಕೊಟ್ಟರು, ಬಂದ್ವಿ ಇಲ್ಲಿಗೆ ಪರಿಶೀಲನೆ ಮಾಡಿದ್ವಿ ಸರ್. ಇನ್ನವರು ಸ್ಕೆಚ್ ಅದೆಲ್ಲ ಕೊಟ್ಟರೆ ನಮಗೆ ಎಷ್ಟಾಗಿದೆ ಏನು ಅಂತ, ಎಷ್ಟು ಎಕರೆ ಇದಾಗಿದೆ ಅಂತ ಅದ್ರ ಮೇಲೆ ಅಸೆಸ್ ಮಾಡಿ ಮೆಟೀರಿಯಲ್ ಏನಿದೆ ಖನಿಜ ತೆಗೆದಿದ್ದಾರೆ ಅದ್ರ ಮೇಲೆ ಪೆನಾಲ್ಟಿ ರೈಸ್ ಮಾಡ್ತೀವಿ ಸರ್. ಪೆನಾಲ್ಟಿ ಕಟ್ಟಲಿಲ್ಲ ಅಂದರೆ ಕಾನೂನು ಪ್ರಕಾರ ಕ್ರಮ ಜರುಗುತ್ತೆ. ಈಗ ಮೇಲ್ನೋಟಕ್ಕೆ ಈ ಜಮೀನ್ದಾರರು ಯಾವ ರೀತಿ ನೀವು ಓವರ್ಟೇಕ್ ಮಾಡಿದಾರಂತ ನಮ್ಮಲ್ಲಿ ಯಾರು ಇಲಾಖೆ ಪರ್ಮಿಷನ್ ತಗೊಂಡಿಲ್ಲ ಸರ್. ಇಲಾಖೆಯಿಂದ ಅನುಮತಿ ಆಗಲಿ ನಾವು ಈ ಥರ ಹಿಂಗೆ ಮೀಟರ್ ಉಪಯೋಗಿಸ್ಕೊಂತಿದ್ವಿ, ಅನುಮತಿ ತಗೊಂಡಿಲ್ಲ. ಅದನ್ನ ಅವರು ಹೇಳಿದ್ದಾರೆ ತಗೊಂಡಿಲ್ಲ ಅಂತೇಳಿ ಅಂತ. ಸೊ ಮುಂದೆ ಅದೇ ಎಲ್ಲ ಅವ್ರು ಒಪ್ಕೊಂಡಿದ್ದಾರೆ. ಸ್ಕೆಚ್ ಪ್ರಕಾರ ಎಷ್ಟು ಬರುತ್ತೆ, ಏನು ಪ್ರಮಾಣ ಅಂತ ನೋಡಿ ಅದಾದ್ಮೇಲೆ ಅವ್ರಿಗೆ ನಮ್ಮ ರೂಲ್ಸ್ ಪ್ರಕಾರ ಏನಿದೆ ಅದನ್ನ ನಾನು ದಂಡ ವಿಧಿಸ್ತೀವಿ. ಈಗ ದೂರು ಕೊಟ್ಟಿದ್ದಕ್ಕೆ ಮಾತ್ರ ನೀವು ಬಂದ್ರಿ, ಒಂದು ವೇಳೆ ಬರ್ದೇ ಇದ್ರೆ, ಈಗ ದೂರು ಕೊಡದೇ ಇದ್ರೆ ನೀವು ಯಾರು ಬರ್ಲಿಕ್ಕಿಲ್ಲ ಅಲ್ವಾ? ಅಂದ್ರೆ ಸರ್ ಈ ರೋಡಲ್ಲಿ ನಾವು ಓಡಾಡಿಲ್ಲ. ಯಾರಾದ್ರೂ ಈಗ ತಹಶೀಲ್ದಾರ್, ರೆವಿನ್ಯೂ ಅಥವಾ ಪೊಲೀಸ್ ಯಾರ ಗಮನಕ್ಕೆ ಬಂದ್ರು ಯೂಶಲಿ ಹೇಳ್ತಾರೆ ಸರ್. ನಮ್ದು ತಾಲೂಕ್ ಆಫೀಸ್ ಇಲ್ಲ, ಡಿಸ್ಟ್ರಿಕ್ಟ್ ಆಫೀಸ್ ಇರೋದ್ರಿಂದ ನಮಗೆ ಇವರು ಕಮಿಟಿ ಮೆಂಬರ್ಸ್ ಇರ್ತಾರೆ ಸರ್. ಅವ್ರು ಯಾರಾದ್ರೂ ಇನ್ಫಾರ್ಮ್ ಮಾಡಿದಾಗ ನಾವು ಇಲ್ಲ ನಾವು ಹೋಗ್ಬೇಕಾದ್ರೆ ನಮಗೆ ಕಾಣಿಸಿದ್ರು ಕೂಡ ನಾವು ಆಕ್ಷನ್ ತಗೋತೀವಿ. ಈ ರೋಡಲ್ಲಿ ನಾವು ಏನು ಓಡಾಡಿರ್ಲಿಲ್ಲ, ನಮಗೆ ಕಂಪ್ಲೇಂಟ್ ಬಂದಾಗ ಯೂಶಲಿ ಅಲ್ಲ. ಈಗ ಫೈನ್ ಅಂತಿರಲ್ಲ, ದಂಡ ಅಂತಿರಲ್ಲ, ಯಾವ ರೀತಿ ಮಾಡ್ತೀರಾ? ಈಗ ಅಷ್ಟೊಂದು ಬೆಟ್ಟ ಗುಡ್ಡ ಎಲ್ಲ ಕಿತ್ತಿದ್ದಾರೆ, ಅಸೆಸ್ ಮಾಡ್ತಿರಲ್ಲ? ಹಾಂ ಸರ್, ಅದೇ ಹೇಳಿದ್ದು ಪ್ರಮಾಣ ತಿಳಿದ್ಮೇಲೆ ಸರ್ ಅವ್ರಿಗೆ ದಂಡ ವಿಧಿಸ್ತೀವಿ. ಓಕೆ, ರೈಟ್. ದಿಸ್ ಈಸ್ ಮೇನ್ ರೋಡ್ ಹಿಂದೆಗಡೆ. ಇದಿಷ್ಟು ಪ್ರಾಪರ್ಟಿ ನಮ್ಮದು. ದಿಸ್ ಈಸ್ ಟೋಟಲ್ ಇದರೊಳಗೆ 33 ಎಕರೆ ಬರುತ್ತೆ ಮೇಡಮ್. ಅದರೊಳಗೆ 2 ಎಕರೆ 14 ಗುಂಟೆ ಏಕರಾದಿದೆ, 30 ಎಕರೆ 26 ಗುಂಟೆ ಕನ್ವರ್ಟೆಡ್ ಪ್ರಾಪರ್ಟಿ. ಇಲ್ಲ ಕನ್ವರ್ಷನ್ ಆಗಿರೋ ಸ್ಕೆಚ್.
ಇಲ್ಲ ಲೇಔಟ್ ಅಪ್ರೂವಲ್ ಇನ್ನೂ ಮಾಡಿಸಿಲ್ಲ ಸರ್, ನಾಟ್ ಕಾನ್ ಫಾರ್ ಲೇಔಟ್ ಅಪ್ರೂವಲ್. ಲೆವೆಲ್ ಆದ್ಮೇಲೆ ಲೆವೆಲ್ ಆದ್ಮೇಲೆ ನೋಡ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಪೆನಲ್ಟಿ ಓಕೆ ಮೇಡಮ್, ಆಗ್ಬೋದು, ಮಾಡೋಣ ಬಿಡಿ ಅಷ್ಟೇ. ಲ್ಯಾಂಡ್ ಸ್ಟೇಟಸ್ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದಾನೆ ಬರಬೇಕು. Okay, madam, ಕೊಟ್ಮೇಲೆ ನಾವು ಒಂದು ಟ್ರೀಟ್ಮೆಂಟ್. ಓಕೆ ಮೇಡಮ್, ಆಗ್ಬೋದು. ಆಯ್ತು ಬನ್ನಿ ಸರ್. ಇವಾಗ ನಮಗೆ ಅಲ್ಲೇಷನ್ ಆಗಿದೆಯಲ್ವಾ, ಕಾಪೀಸ್ ನಾನು ಕೊಡಿ. ಕೊಡ್ತಾರೆ ಸರ್, ಕೊಡ್ತೀನಿ. ಅದ್ರಲ್ಲಿ ಏನು ಕನ್ಫ್ಯೂಷನ್ ಆಗಿದೆ ಅಂದ್ರೆ, ಒಂದು ಈಗ ಟೋಟಲ್ ಲ್ಯಾಂಡ್ಗೆ ಅದರಲ್ಲಿ ಹಳೆ ದಾಖಲಾತಿಯಲ್ಲಿ 79 ಎಕರೆ 29 ಗುಂಟೆ ಇದೆ, 39 ಎಕರೆ ಖರಾಬ್ ಇದೆ ಅಂತ ಒಂದು ಹಳೆ ದಾಖಲಾತಿ ಇದೆ. ಅದಾದ ನಂತರ ಅದು ಏನಾಗಿದೆ, ಅದಕ್ಕೆ ನೀವು ಹೇಳಿದ್ರು ಹೊಸದಾಗಿ ಬಂದಿದ್ದಾರೆ, ಅವ್ರು ನಾವೆಲ್ಲ ಬೆಳಗ್ಗೆ ಹೇಳಿದ್ದೀನಿ. ಈಗ ಅವ್ರು ಒಂದು 3-4 ಡೇಸ್ ಅಲ್ಲಿ ಕಂಪ್ಲೀಟ್ ರಿಪೋರ್ಟ್ ಕೊಡ್ತಾರೆ. ಅವ್ರದ್ದು ಸಂಬಂಧಪಟ್ಟ ಇಲಾಖೆಯಿಂದ ಹಳೆ ದಾಖಲಾತಿ ಏನಾಗಿದೆ, ಮತ್ತೆ ಹೆಂಗಾಗಿದೆ, ಮತ್ತೆ ಅದು ಏನು ಯಾವ ತರ ದುರಸ್ತಿ ಆಗಿ ಇವಾಗ ನಮ್ಮ ಪ್ರೆಸೆಂಟ್ ಏನಾಗಿದೆ ಅಂದ್ರೆ, ನಮಗೆ ಪ್ರೆಸೆಂಟ್ ಅಲ್ಲಿ ಟೋಟಲ್ ನಾವು ಖರಾಬ್ ಲೆಕ್ಕ ಹಾಕಿದಾಗ 7 ಎಕರೆ 8 ಎಕರೆ ಬರ್ತಾ ಇದೆ. 7 ಎಕರೆ 8 ಎಕರೆ ಇವಾಗ ಬರ್ತಾ ಇದೆ. ಹಿಂದೆ 39 ಎಕರೆ ಚಿಲ್ಲರೆ ಏನಿದೆ, ಅದು ಯಾವ ತರ ಬಂತು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೀನಿ. ನಾನು ಹೇಳ್ತಾ ಇರೋದು ಇವಾಗ 7 ಎಕರೆ ಚಿಲ್ಲರೆ ಬರ್ತಾ ಇದೆ. ಬಟ್ ಹಳೆ ಮೂಲ ದಾಖಲಾತಿ ಅಂತ ಏನ್ ಮಾಡಿದಾರೆ ಅಂದ್ರೆ 39 ಎಕರೆ ಖರಾಬ್ ಅಂತ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ನಾನು ತಿಳ್ಕೊಳಕ್ಕೆ ನಮ್ಮ ಹೇಳಿದಾಗ ಮೊನ್ನೆ ಹೊಸದಾಗಿ ಬಂದಿದ್ದಾರೆ, ಅವ್ರು ನನಗೆ ಅವ್ರಿಗೆ ಹೇಳಿದೀನಿ. ಈಗ ಡೀಟೈಲ್ ನಂಗೆ ರಿಪೋರ್ಟ್ ಕೊಡ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟಾದ್ಮೇಲೆ ನಿಮ್ದು ಈಗ ನಾವು ಕೆಲವರು ಏನು ಗೊಂದಲ ಅಂದ್ರೆ, ಇಷ್ಟು ಜಮೀನಲ್ಲೂ ನೀವು ಮಾಡ್ತಾ ಇದ್ದೀರಾ ಅಂತ ಒಂದು ಅಲ್ಲಲ್ಲ, ಇಷ್ಟು ಜಮೀನಲ್ಲಿ ನೀವೇ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ನಮ್ಗೂ ಗೊಂದಲ. ಅದಕ್ಕೆ ನಿಮ್ದು ಇದ್ರಲ್ಲಿ ನಿಮ್ಗೆ ಪೂರ್ತಿ ಜಮೀನು ಇಲ್ಲ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು 30 ಎಕರೆ ಮಾತ್ರ. ಆ 30 ಎಕರೆ ಏನ್ ಮಾಡ್ತಾ ಇದ್ರೆ, ನನಗೂ ಒಂದು ಕಾಪಿ, ನೀವು ಒಂದು ಅಲ್ನೇಷನ್ ಕಾಪಿ ಪ್ಲಸ್ ಅದೊಂದು ಸ್ಕೆಚ್ ಅವ್ರ ಕೊಟ್ಟರಲ್ಲ, ಟೋಟಲ್ ಬೇಡ, ಅಷ್ಟು ಕೊಡಿ. ಅಷ್ಟು ನೀವೇನು ನೀವು ಅಲ್ನೇಷನ್ ಆಗಿದೆ ಅಷ್ಟಕ್ಕೆ ಮಾತ್ರ ನಾವು ಇನ್ನೊಂದ್ಸಲ ವೆರಿಫೈ ಮಾಡಿಸ್ತೀವಿ. ವೆರಿಫೈ ಮಾಡಿಸಿ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಇದ್ರೊಳಗೆ ಇದು ಖರಾಬ್ ಬರುತ್ತಾ ಏನ್ ಬರುತ್ತೆ ಅಂತ ಡೀಟೇಲ್ ರಿಪೋರ್ಟ್ ನಾನು ಇವ್ರಿಗೆ ಸಂಬಂಧಪಟ್ಟ ಮೈಸೂರಿಗೆ ಕೊಡ್ತೀನಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಲ್ಲು ಮತ್ತು ಗಣಿಗಾರಿಕೆ ಇಲಾಖೆ ಅಧಿಕಾರಿಗಳು ತಾವು ಬಂದಿದ್ದೀರಿ. ಏನು ಯಾವ ರೀತಿ ಅಂತ ಇದು ಅಂಶಗಳು ಗೊತ್ತಾಯಿತು, ಅಥವಾ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಮಾಡಿದಾರಾ? ಈಗ ಗುಡ್ಡ ಎಲ್ಲ ಕಿತ್ತಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದ್ದಾರಾ ಏನಾದರೂ? ಆಮೇಲೆ ಯಾರಾದರೂ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಂತ? ಇದು ಸಂಬಂಧಪಟ್ಟಂಗೆ ನಮ್ಗೆ ಇಬ್ಬರು ಕಡೆಯಿಂದ ದೂರು ಬಂದಿದ್ದು. ಅದ್ರ ಪ್ರಕಾರ ನಮಗೆ ಇದನ್ನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ದಿನಾಂಕ ನಿಗದಿಪಡಿಸಿ ಅಂತ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಇದನ್ನ ದಿನಾಂಕ ನಿಗದಿಪಡಿಸಿರ್ತೀವಿ. ಅದ್ರ ಪ್ರಕಾರ ನಮಗೆ ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ತಹಸೀಲ್ದಾರರು ಮತ್ತು ನಮ್ಮ RI VA ಮತ್ತೀಗ ಜಮೀನು ಕೊಟ್ಟಿರೋವಂಥವ್ರು ಡೆವಲಪರ್ಸ್ ಎಲ್ಲ ಸಹ ಬಂದಿದ್ದಾರೆ. ಇದೆಲ್ಲ ಪರಿಶೀಲನೆ ಮಾಡಿರ್ತೀವಿ. ಪರಿಶೀಲನೆ ಮಾಡಿದಾಗ ಈಗ ಪರಿಶೀಲನೆ ಮಾಡಿದ ನಂತರ ಇವಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅಲ್ಲಿ ಏನೀಗ ವರ್ಕ್ ಮಾಡ್ತಿದ್ದಾರೆ, ವರ್ಕ್ನ ಫಸ್ಟ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀವಿ ಒಂದು. ಆಮೇಲೆ ಅದಕ್ಕೆ ಏನೀಗ ಅವರು ವಹಿಸೋದ್ರಲ್ಲಿ ಸಂಬಂಧಪಟ್ಟಂಗೆ ಅದಕ್ಕೆ ಪೆನಾಲ್ಟಿ ಏನಾಗುತ್ತೆ ಕಾನೂನು ಪ್ರಕಾರ ಏನು ಮಾಡಬೇಕು, ಇದು ಕಾನೂನು ಪ್ರಕಾರ ಮಾಡ್ತಾರೆ. ಅದಕ್ಕೂ ಸಹ ಅವರು ಸಹ ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದರಲ್ಲಿ ಒಂದು ನೆಕ್ಸ್ಟ್ ವರ್ಕ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ನೆಕ್ಸ್ಟ್ ನಮ್ಮದು ಕಂದಾಯ ಇಲಾಖೆಯಿಂದ ಇವಾಗ ಅದು ಖರಾಬ್ ಬಗ್ಗೆ ಜಾಸ್ತಿ ಇದೆ ಈ ಥರದ್ದು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೀಗ ನಮ್ಮ ಸಂಬಂಧಪಟ್ಟ ಏಳೆಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ಒಂದು ವಾರದಲ್ಲಿ ಕಂಪ್ಲೀಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ವರದಿ ತಯಾರಿಸ್ಬಿಟ್ಟು ಸಂಬಂಧಪಟ್ಟ ನಾವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ವರದಿ ಕಳಿಸ್ತೀವಿ. ಆನಂತರ ಅವರು ಮುಂದಿನ ಕ್ರಮ ಅವರು ಕೈಗೊಳ್ತಾರೆ. ಸರ್, ಈಗ ಒಟ್ಟು ಎಷ್ಟು ಎಕರೆ ಇದೆ ಜಮೀನಿದು? ಅದು ಟೋಟಲ್ ಅದರದ್ದೇ ಟೋಟಲ್. ಈಗ ಖರಾಬೆ ಬರೀ ಈಗ ಜನ ಮಾತಾಡ್ತಾ ಇದ್ದಾರೆ, ಖರಾಬೆ ಬರೀ 15-20 ಎಕರೆ 30 ಎಕರೆ ಇದೆ ಖರಾಬು, ಅದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಮೂಲ ಬಂದು ಕೇತುವಾರ ದಾಖಲೆಯಲ್ಲಿ 79 ಎಕರೆ ಜಮೀನಲ್ಲಿ 39 ಎಕರೆ ಖರಾಬ್ ಅಂತ ಎಂಟ್ರಿ ಆಗಿದೆ. ತದನಂತರ ಕಾಲಾನಂತರ ಬರ್ತಾ ಅದು ಯಾಕಂದ್ರೆ ಬಹಳ ಹಳೆಯದು ದಾಖಲಾತಿ ಅದಾದ ನಂತರ ಮತ್ತೆ ಅದು ನೆಕ್ಸ್ಟ್ ಬರ್ತಾ ಅದು ನಮ್ಮ ಕಂದಾಯ ಇಲಾಖೆಯಲ್ಲಿ ಮತ್ತು ಸರ್ವೆ ಇಲಾಖೆಯಲ್ಲಿ ಅದು ಅಪ್ಡೇಟ್ ಆಗಿ ಇವಾಗ ಪ್ರೆಸೆಂಟ್ ಆಗಿ ನಮಗೆ 7 ಎಕರೆ ಚಿಲ್ಲರೆ ಖರಾಬ್ ಬರ್ತಾ ಇದೆ. ಅದು 7 ಎಕರೆ ಚಿಲ್ಲರೆ ಯಾವ ಥರ ಬಂತು ಅನ್ನೋದ್ರ ಬಗ್ಗೆ ನನಗೆ ಏಳೆಲ್ಲರಿಗೆ ಸೂಚನೆ ಕೊಟ್ಟಿದ್ದೀನಿ. ಡೀಟೈಲ್ ಆಗಿ ವರದಿ ತಗೊಂಡು ಅದು ಸ್ಟಾರ್ಟಿಂಗಲ್ಲಿ 39 ಎಕರೆ 29 ಗುಂಟೆ ಏನು ಖರಾಬ್ ಜಮೀನು ಇತ್ತು, ಅದು ಯಾವ ಕಾರಣಕ್ಕೋಸ್ಕರ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ವರದಿ ತಗೊಳಕ್ಕೆ ಕೇಳಿದ್ದೀನಿ. ಅದು ವರದಿ ತಗೊಂಡು ಫೈನಲ್ ಮಾಡಿ ಆನಂತರ ನಾನು ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ವರದಿನ ಅವ್ರಿಗೆ ಸಲ್ಲಿಸ್ತೀನಿ. ಸರ್, ತಿಂಡಿ ಆಯ್ತಾ ಸರ್? ನಾವು ಕೆಲವರು ಏನು ಗೊಂದಲ ಅಂದ್ರೆ, ಇಷ್ಟು ಜಮೀನಲ್ಲೂ ಮಾಡ್ತಾ ಇದ್ದೀರಾ ಅಂತ ಒಂದು ಅಲ್ಲ, ಇಷ್ಟು ಜಮೀನು ನೀವೇ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ನಮ್ಗೂ ಗೊಂದಲ. ಮಾಡ್ತಿರೋದು 30 ಎಕರೆ ಮಾತ್ರ. ಆ 30 ಎಕರೆ ಮಾಡ್ಕೊಂಡು ನನಗೂ ಒಂದು ಕಾಪಿ, ನೀವು ಒಂದು ಆದೇಶನ ಕಾಪಿ ಪ್ಲಸ್ ಟೋಟಲ್ ಅಷ್ಟು ನೀವೇನು ನೀವು ಆದೇಶನ ಆಗಿದೆ ಅಷ್ಟಕ್ಕೆ ಮಾತ್ರ
ನಾವು ಇನ್ನೊಂದ್ಸಲ ವೆರಿಫೈ ಮಾಡಿಸಿ ನಾವು ಅವ್ರಿಗೆ ಕಂಪ್ಲೇಂಟ್ ಇದರೊಳಗೆ ಖರಾಬ್ ಬರುತ್ತಾ ಏನು ಬರುತ್ತೆ ಅಂತ ಡೀಟೇಲ್ಸ್ ಇಟ್ಕೊಂಡು ನಾನು ಇವ್ರಿಗೆ ಸಂಬಂಧಪಟ್ಟ ಮೈಸೂರಿಗೆ ಕೊಡ್ತೀನಿ. ಹೋರಾಟ ಮಾಡ್ತೀವಿ, ಕಾನೂನು ಆಗಲಿಲ್ಲ, ಕಾನೂನು ಪ್ರಕಾರ ನ್ಯಾಯಾಲಯದ ಕಾದ ತಟ್ಟವರು ಇದ್ದೀವಿ ಸರ್. ಈ ವಿಚಾರವಾಗಿ ಸರ್ಕಾರದ ಕೋಟಿಗಟ್ಟಲೆ ಭೂ ಖನಿಜ ಅಥವಾ ಸರ್ಕಾರದ ಭೂಮಿ ಉಳಿಸಲಿಕ್ಕೆ ನಾವು ಹೈಕೋರ್ಟಲ್ಲಿ PAL ಹಾಕೋದಕ್ಕೂ ನಾವು ತಯಾರಿದ್ದೀವಿ. ಅದು ಬರಲಿಲ್ಲ ಬಿಡಿ. ಈ ಖರಾಬು ಇದ್ದು ಅಕಸ್ಮಾತ್ ಸಾಗುವಳಿ ಮಾಡ್ತಕ್ಕಂಥ ರೈತ ಬೇಕಾದರೆ ಅದನ್ನು ರೈತ ಉಪಯೋಗದ ಕೆಲಸಕ್ಕೆ ಬಳಸ್ಕೋಬೋದು. ಇಲ್ಲಿ ನಡೀತಾ ಇರೋದು ಪ್ಯೂರ್ಲಿ ಕಮರ್ಷಿಯಲ್ ವಾಣಿಜ್ಯ ವ್ಯವಹಾರ. ಹಾಗಾಗಿ ಬಿ ಖರಾಬನ್ನು ಯಾವುದೇ ಕಾರಣಕ್ಕೂ ಯಾರೂ ಮುಟ್ಟೋ ಹಾಗಿಲ್ಲ. ಅದು ಯಾವಾಗಲೂ ಸರ್ಕಾರದ ಸ್ವತ್ತಾಗಿ ಉಳಿದಿರ್ತದೆ. ಇಷ್ಟೆಲ್ಲ ಗೊತ್ತಿದ್ದರೂ ನಮ್ಮ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಇಲ್ಲಿ ತಾಲೂಕಿನಲ್ಲಿ ಇದಿಷ್ಟೆಲ್ಲ ಅವ್ಯವಹಾರಗಳು ನಡೀತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಕಂದಾಯ ಇಲಾಖೆಯನ್ನು ಈ ಶೆಡ್ ಹಾಕಿ ಶರ್ಪ ಹಾಕಿ ತೊಳೆದ್ರೂ ಇದು ವಾಶ ಆಗಲ್ಲ. ಇಲ್ಲಿನ ಅಧಿಕಾರಿಗಳಿಂದ ಇಲ್ಲಿ ಕಿತ್ತು ಒಗಿಬೇಕು. ಸುಮಾರು 5 ವರ್ಷ 10 ವರ್ಷದಿಂದ ಇಲ್ಲಿ ನೆನೆಗುದಿಗೆ ಇಲ್ಲೇ ಬಿಟ್ಕೊಂಡಿರೋ ಅಧಿಕಾರಿಗಳಿಂದ ಇಷ್ಟೆಲ್ಲದಕ್ಕೂ ಕಾರಣ ಆಗ್ತಾಯಿದೆ ಅಂತ ಹೇಳ್ಬೋದು. ಇಲಾಖೆಯಿಂದ ಹಳೆ ದಾಖಲಾತಿ ಏನಾಗಿದೆ ಮತ್ತು ಅದು ಏನೇನಾದರೂ ದುರಸ್ತಿ ಆಗಿದೆ ಬರ್ತಾ ಇದೆ 7 ಎಕರೆ ಯಾವ ಥರ ಬಂತು ಅಂತ ನಾನು ಹೇಳ್ತಾ ಇರೋದು ಇವಾಗ 7 ಎಕರೆ ಚಿಂತೆ ಬರ್ತಾ ಇದೆ. ಬಟ್ ಹಳೆ ಮೂಲ ದಾಖಲಾತಿ ಅಂತ ಯಾರು ಮಾಡಿದ್ರು ಅಂದ್ರೆ 39 ಎಕರೆ ಖರಾಬ್ ಅಂತ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ನಾವು ತಿಳ್ಕೊಳ್ಳೋಕೆ ನಾನು ಹೇಳಿದಾಗ ಮೊನ್ನೆ ಹೊಸದಾಗಿ ಬಂದಿದೆ ಅಡ್ಮಿನಿಸ್ಟ್ರೇಷನ್ ಅಂತ ಅನಿಸ್ತದೆ. ಯಾವ ವಿಚಾರದಲ್ಲಿ? ಈ ವಿಚಾರದಲ್ಲಿ ತಹಸೀಲ್ದಾರ್ ಇನ್ವಾಲ್ವ್ ಆಗಿದ್ದಾರೆ, ಇಲ್ಲ ಅಂದರೆ ಕಂಡ್ರು ಕಾಣ್ದಂಗಿದ್ದಾರೆ ಅನ್ನೋ ಥರ ಬರ್ತದೆ. ಇದರಲ್ಲಿ ವಿಸ್ತೀರ್ಣ ಈಗ ಭೂಮಿನ ಮಟ್ಟ ನೋಡಿದ್ರೆ 30 ಎಕರೆಗೂ ಹೆಚ್ಚು ಬರ್ತದೆ ಅಂತ ಹೇಳಿದ್ರೆ ಅದನ್ನು ಅವ್ರು ಹೇಳೋಕ್ಕೆ ತಯಾರಿಲ್ಲ. ಇದು ಯಾರೇ ಕಣ್ಣಲ್ಲಿ ನೋಡಿದ್ರು ಇದು ಹೆಚ್ಚು ಕಡಿಮೆ 50-60 ಎಕರೆ ಅಷ್ಟು ಬರ್ತದೆ. ಇವತ್ತು ಅವರು ಡೆವಲಪರು 30 ಎಕರೆನೇ ಮಾಡೋದು ಅಂತ ಹೇಳ್ತಾರೆ. ಬಟ್ ನಾವು ಕಣ್ಣಿನಲ್ಲಿ ನೋಡೋದಕ್ಕೆ ಇದು ಹೆಚ್ಚಿದೆ. ಇದರಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ಜೊತೆ ಸಾಮೀಲಾಗಿದ್ದಾರೆ. ಇವತ್ತು ಶಾಸಕಾಂಗ ಕಾರ್ಯಾಂಗ ಏನೇನು ಆಗ್ತಾ ಇದೆ ಅಂತ ಇವತ್ತು ಸಾರ್ವಜನಿಕರು ಎಚ್ಚೆತ್ಕೊಳ್ಳದೆ ಹೋದರೆ ಖಂಡಿತವಾಗಲೂ ಉಳಗಾಲ ಇಲ್ಲ ಅನ್ನೋದನ್ನು ಮಾತ್ರ ಹೇಳ್ಬೋದು.